me forever on fire. ಪಕ್ಷದಲ್ಲಿನ ಬೇಸರದ ವಿಚಾರವನ್ನ ಬಿಟ್ಬಿಡಿ, ಖಾತೆ ಮೇಲೆ ನಿಗಾ ಇಡಿ. ಪುತ್ರ ಕುಮಾರಸ್ವಾಮಿಗೆ ದೇವೇಗೌಡರು ಮಹತ್ವದ ಸಲಹೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲೇ ಇದ್ದು ಖಾತೆ ಮೇಲೆ ಗಮನ ಹರಿಸಿ. ನೀವು ಪ್ರಧಾನಿ ಮೋದಿ ನಿಮ್ಮ ಮೇಲೆ ಹೆಚ್ಚು ಭರವಸೆಯನ್ನ ಇಟ್ಕೊಂಡಿದ್ದಾರೆ, ಹೀಗಾಗಿ ಆ ಭರವಸೆಯನ್ನ ಈಡೇರಿಸಿ. ದೆಹಲಿಯಲ್ಲೇ ಹೆಚ್ಚು ಸಮಯ ಇರಬೇಕು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅವರ ತಂದೆ ದೇವೇಗೌಡರು ಈ ರೀತಿಯಾದಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಆಗ್ತಾ ಇರುವಂತಹ ಆಂತರಿಕ ಜಗಳ, ಬೇಸರದ ವಿಚಾರಗಳು ಇವೆಲ್ಲವನ್ನ ಬಿಟ್ಬಿಡಿ. ನೀವು ಕೇಂದ್ರ ಸಚಿವರಾಗಿದ್ದೀರಾ, ದೆಹಲಿಯಲ್ಲೇ ಇದ್ದು ನಿಮ್ಮ ಖಾತೆ ಮೇಲೆ ಹೆಚ್ಚು ಗಮನ ಹರಿಸಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮ್ಮ ಮೇಲೆ ಬಹಳ ಭರವಸೆಯನ್ನ ಇಟ್ಕೊಂಡಿದ್ದಾರೆ, ಹೀಗಾಗಿ ದೆಹಲಿಯಲ್ಲೇ ಹೆಚ್ಚು ಸಮಯವನ್ನ ಕಳೆಯಿರಿ. ಪಕ್ಷದಲ್ಲಿರುವಂತಹ ಅಸಮಾಧಾನಕ್ಕೆ ನಾನೇ ಶಾಸಕರ ಜೊತೆ ಮಾತನಾಡ್ತೀನಿ, ತಂಡ ರಚನೆ ಮಾಡಿ ರಾಜ್ಯ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ದೇವೇಗೌಡರು ಭರವಸೆ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರಿಗೆ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನ ಕೊಡೋಣ. ಪದೇ ಪದೇ ಪಕ್ಷ ಸಂಘಟನೆಗಾಗಿ ನೀವು ರಾಜ್ಯಕ್ಕೆ ಬರೋದು ಬೇಡ, ಕೇಂದ್ರ ಸಚಿವರು, ಹಾಗಾಗಿ ದೆಹಲಿಯಲ್ಲೇ ಹೆಚ್ಚು ಸಮಯವನ್ನು ಕಳೀರಿ. ಮೊದಲು ಕೇಂದ್ರ ಸಚಿವ ಸ್ಥಾನದ ಕಡೆ ನೀವು ಹೆಚ್ಚು ಗಮನ ಹರಿಸಿ ಅಂತ ಎಚ್.ಡಿ. ದೇವೇಗೌಡರು ತಮ್ಮ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈ ರೀತಿಯಾದಂಥ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಇಲ್ಲಿ ನೀವು JDS ಪಕ್ಷದ ಸಂಘಟನೆ ಮಾಡಬೇಕು ಅಂತ ಪದೇ ಪದೇ ರಾಜ್ಯಕ್ಕೆ ಬರೋದು, ಅಥವಾ JDSನಲ್ಲಿ ಆಗ್ತಾ ಇರುವಂಥ ಆಂತರಿಕ ಕಲಹಗಳು, ಅಥವಾ ಆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಕಷನ್ಸು, ಪಕ್ಷ ಸಂಘಟನೆ, ಇದೆಲ್ಲವನ್ನು ಕೂಡ ಬಿಟ್ಬಿಡಿ. ನೀವು ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ಕೇಂದ್ರ ಸಚಿವ ಖಾತೆಯನ್ನು ಕೊಟ್ಟಿದ್ದಾರೆ, ಹೀಗಾಗಿ ನೀವು ಅಲ್ಲಿನ ಖಾತೆಯನ್ನು ನಿಭಾಯಿಸಿ. ದೆಹಲಿಯಲ್ಲೇ ಇದ್ದು ಆ ಖಾತೆಯನ್ನು ನಿಭಾಯಿಸೋದ್ರತ್ತ ನಿಮ್ಮ ಗಮನ ಇರಲಿ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಈ ರೀತಿಯಾದಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಕೊಟ್ಟಿರುವಂಥ ಒಂದು ಸಲಹೆ, ಒಳ್ಳೆ ಸಲಹೆನೆ. ಪಕ್ಷದ ಸಂಘಟನೆ ಬಗ್ಗೆ ಈಗ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಕೇಂದ್ರ ಸಚಿವರಾಗಿ ಆ ಖಾತೆ ಬಗ್ಗೆ ಗಮನ ಕೊಡಿ ಅಂತ ದಿಢೀರಂತ ಈ ರೀತಿ ಸಲಹೆ ಕೊಡೋದಕ್ಕೆ ಏನು ಕಾರಣ? ಸೌಖ್ಯ ಪ್ರಾದೇಶಿಕ ಪಕ್ಷವಾದಂತಹ JDS ವಲಯದಲ್ಲಿ ಸಾಕಷ್ಟು ಸವಾಲುಗಳಿದೆ. ಒಂದು ಕಡೆ ಈಗಾಗಲೇ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪಕ್ಷ ಸಂಘಟನೆಯ ಎರಡು ಸವಾಲುಗಳು JDS ಮುಂದಿರುವಂತದ್ದು. ಹಾಗಾಗಿ ಯಾವುದನ್ನ ನಿಭಾಯಿಸಬೇಕು, ಯಾವುದನ್ನ ಯಶಸ್ವಿಯಾಗಿ ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಏನೆಲ್ಲ ಅಡೆತಡೆಗಳಿದೆ ಅನ್ನೋದು ಸದ್ಯ JDS ವಲಯದಲ್ಲಿರುವಂತಹ ಒಂದು ದೊಡ್ಡ ಆತಂಕ ಜೊತೆಗೆ ಸವಾಲು. ಹಾಗಾಗಿ ಎಲ್ಲವನ್ನೂ ನಿಭಾಯಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅವರಿಗೆ ಕೊಟ್ಟಿರುವಂತಹ ಒಂದು ಖಾತೆಯನ್ನ ಸಮರ್ಪಕವಾಗಿ ನಿರ್ವಹಿಸಬೇಕು. ಸಾಕಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಿರೀಕ್ಷೆಯ ಮಟ್ಟಿಗೆ ಕೆಲಸ ನಿರ್ವಹಿಸಿ, ಅಂದ್ರೆ ಈಗಾಗಲೇ ಕೇಂದ್ರ ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಸಚಿವರಾಗಿ ಪ್ರಧಾನಮಂತ್ರಿಯಾದಂತಹ ಮೋದಿ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ಬೇಕು. ಇಡೀ ಕೇಂದ್ರ ಮಂಡಲವೇ ತಮ್ಮ ಕಾರ್ಯ ಹೇಗ್ ಮಾಡ್ತಾ ಇದ್ದಾರೆ ಎಂಬ ಒಂದು ಗಮನ ಹರಿಸುತ್ತೆ. ಜೊತೆಗೆ ರಾಜ್ಯ ನಾಯಕರು ಕೂಡ ತಮ್ಮ ಬಗ್ಗೆ ಸಾಕಷ್ಟು ಒಂದು ಹದ್ದಿನ ಗಣ್ಣಿಟ್ಟಿರ್ತಾರೆ. ಹಾಗಾಗಿ ಯಾವುದು ಮುಂದೆ ಆಗೋ ತೊಂದರೆಗಳು ಆಗ್ಬಾರ್ದು. ಪ್ರಧಾನಿಯವರು ಕೊಟ್ಟಂತಹ ಹಾಗೂ ಇಟ್ಟಿರುವಂತಹ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ಬೇಕು. ಹಾಗಾಗಿ ತಮ್ಮ ಖಾತೆ ಹಾಗೂ ತಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ತಮ್ಮ ಪುತ್ರನಿಗೆ ಸಲಹೆ ಕೊಟ್ಟಿರುವಂತದ್ದು. ಜೊತೆಗೆ ಒಂದಿಷ್ಟು ಏನು ಪಕ್ಷದಲ್ಲಿ ಅಸಮಾಧಾನ ಆಗ್ಬೋದು, ಅಥವಾ ಪಕ್ಷ ಸಂಘಟನೆ ಮುಂದಿನ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾನು ಪಕ್ಷ ಸಂಘಟನೆ ಮಾಡ್ತೀನಿ, ನಾನು ರಾಜ್ಯಕ್ಕೆ ಬರ್ತೀನಿ, ಶನಿವಾರ ಭಾನುವಾರ 2 ದಿನಗಳ ಕಾಲ ರಾಜ್ಯದಲ್ಲಿದ್ದು ಪಕ್ಷ ಸಂಘಟನೆಗೆ ಒತ್ತು ಕೊಡ್ತೀನಿ ಅಂತ ಸಭೆಯಲ್ಲೂ ಹೇಳಿದ್ರು. ನಾಯಕರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರು. ಹಾಗಾಗಿ ಪಕ್ಷ ಸಂಘಟನೆ ಹೊರೆ ನಾನು ಮಾಡ್ತೀನಿ, ಆ ಯುವಕರಿಗೆ ಅವಕಾಶ ಕೊಡೋಣ. ಅಂದ್ರೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ, ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ನಾನು ಅವರ ಜೊತೆ ಸೇರ್ತೀನಿ, ಕೈ ಜೋಡಿಸ್ತೀನಿ, ಇತರ ಶಾಸಕರ ಒಂದು ವಿಶ್ವಾಸವನ್ನ ತೆಗೆದುಕೊಳ್ಳೋಣ. ಮಾಜಿ ಶಾಸಕರು ಹಾಗೂ ಪಕ್ಷದ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಪಕ್ಷ ಸಂಘಟನೆ ಮಾಡ್ತೀನಿ. ಪಕ್ಷದಲ್ಲಿರುವಂತಹ ಯುವಕರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ನಾವು ಸಮರ್ಪಕವಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ. ನೀವು ಕೇಂದ್ರದಲ್ಲಿ ಇಟ್ಟುಕೊಂಡು ಮೋದಿ ಅವರು ಕೊಟ್ಟಂತಹ ಒಂದು ಖಾತೆಯನ್ನ
ಭರವಸೆಯನ್ನ ನೀವು ಉಳಿಸ್ಕೊಳ್ಬೇಕು. ಹಾಗಾಗಿ ತಮ್ಮ ಖಾತೆಯತ್ತ ಹೆಚ್ಚಿನ ಗಮನ ಕೊಡಿ ಅನ್ನೋದು ಮಾಜಿ ಪ್ರಧಾನಿ ದೇವೇಗೌಡರು ಸಲಹೆ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಪಕ್ಷದಲ್ಲಿ ಸಾಕಷ್ಟು ಶಾಸಕರಾಗ್ಬೋದು, ಮುಖಂಡರಾಗ್ಬೋದು, ನಾಯಕರ ಅಸಮಾಧಾನಗಳು ಇದೆ. ಈ ಎಲ್ಲವೂ ಇಟ್ಕೊಂಡು ರಾಜ್ಯಾಧ್ಯಕ್ಷರು ಆಗಿದ್ದಾರೆ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಆಗಿದ್ದಾರೆ. ಹಾಗಾಗಿ ಇತ್ತ ಗಮನ ಕೊಟ್ಟರೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿರುವಂತ ಖಾತೆಯನ್ನು ನಿಭಾಯಿಸಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿ ನೀವು ಗಮನ ಕೊಡಿ. ಪಕ್ಷದ ಸಂಘಟನೆ ಮತ್ತು ಪಕ್ಷದ ಅಸಮಾಧಾನಕ್ಕೆ ನಾನು ಬ್ರೇಕ್ ಹಾಕಿ ಎಲ್ಲ ನಾಯಕರನ್ನ ನಾನು ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ ಎಂಬ ಸಲಹೆಯನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.